ಯಾರಾದರೂ ಧರ್ಮಸ್ಥಳಕ್ಕೆ ಹೋಗೋರಿದ್ರೆ ಟ್ರೈನಿಂದ ಹೋಗ್ರಿ. ಹುಬ್ಳಿಯಿಂದ ಟ್ರೈನ್ 9 ಗಂಟೆಗೆ ಐತಿ. ಮತ್ತು ಟಿಕೆಟ್ ಪ್ರೈಸು ಕಮ್ಮಿ ಐತಿ. ನೀವು ಬಸ್ಸಿಗೆ ಹೋಗೋದಕ್ಕಿಂತ ಒಂದು 3 ಪಟ್ಟು ಕಮ್ಮಿ ಐತಿ ಟ್ರೈನಿಗೆ ಹೋದ್ರೆ. ಮತ್ತು ವ್ಯೂ ಚಲೋ ಐತಿ. ನೈಟ್ ಬಿಟ್ರಿ ಅಂದ್ರೆ ನೀವು ಹಗಲಿ ಈ ಥರ ಎಲ್ಲ ವ್ಯೂ ನೋಡ್ಕೊಂಡು ಹೋಗ್ಬೋದು. ಇದೇ ಮೇನ್ ಧರ್ಮಸ್ಥಳ. ಇದು ಒಳಗಡೆ ಇರೋಂಥ ಇದನ್ನಿದೆ. ಇದೇನೈತಲ್ಲ ಇದ ಗುಡಿ. ನಾವೀಗ ಪಾಳೆ ಹಚ್ಚೀವಿ. ಇದು ನಾನು, ಇದು ನಮ್ಮ ಹುಡುಗ ಇವ. ಇದೆಲ್ಲ ಹೊರಗಡೆ ಇರೋ ವ್ಯೂ ಇದೆ ಧರ್ಮಸ್ಥಳದ್ದು. ಇದು ನೈಟ್ ಈ ಥರ ಇರ್ತೈತಿ ಧರ್ಮಸ್ಥಳ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಈ ಧರ್ಮಸ್ಥಳ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಇರ್ತೈತಿ. ಬೇರೆ ಥರ ದೇವಸ್ಥಾನಕ್ಕೆ ಹೋದ್ರೆ ನೀವು ನೋಡಿರ್ಬೋದು ಅಲ್ಲಿ ಅದು ಇದು ಚಲ್ಲಿ ಗಲೀಜು ಮಾಡಿರ್ತಾರೆ. ಬಟ್ ಇಲ್ಲಿ ಏನು ಆ ಥರ ಇದನ್ನು ಮಾಡಿಲ್ಲ. ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿರ್ತಾರೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಇಲ್ಲಿ ಹೋದ್ರೆ ಭಾಳ ಚಲೋ ಅನಿಸುತ್ತೆ. ನಿಮ್ಗೆ ಒಂದು ಟೈಪ್ ಏನೋ ಹೊಸದು ಇದನ್ನು ನೋಡ್ದಂಗೆ ಆಕೈತಿ. ನೀವು ನಿಮ್ಮ ಜೀವನದಾಗ ಎಷ್ಟು ರೊಕ್ಕ ಮಾಡಿರೋ ಅದು ಇಲ್ಲ ಗೊತ್ತಿಲ್ಲ, ಇಂಥ ಜಾಗಕ್ಕೆ ಹೋಗ್ರಿ. ರೊಕ್ಕದಕ್ಕಿಂತ ಹೆಚ್ಚಿಗೆ ಖುಷಿ ಇಲ್ಲಿ ಇಂಥ ಜಾಗದಾಗ ಹೋಗಿ ಬಂದರೆ ನಿಮ್ಗೆ ಸಿಗುತ್ತೆ.